ಸ್ವಾವಲಂಬಿಗಳಾಗ್ತಾ ಇದ್ದೀರಾ. ಯಾರಿಗೂ ಕೈ ಚಾಚುವ ಅವಶ್ಯಕತೆ ನಿಮಗಿಲ್ಲ. ಯಾರ ಹತ್ರ ಬೇಡುವ ಅವಕಾಶವೂ ನಿಮಗಿಲ್ಲ. ಈ ಏಜ್ನಲ್ಲಿ, ಈ ವಯೋಮಾನದಲ್ಲಿ ನೀವು ಕಲಿತಾ ಇದ್ದೀರಲ್ಲ, ಅದಕ್ಕೆ ತುಂಬಾ ಹೆಮ್ಮೆ ಪಡ್ತಾರೆ. ಮಗನ ಹತ್ರ ಕೇಳೋದಾಗ್ಲಿ, ಗಂಡನ ಹತ್ರ ಕೇಳೋದಾಗ್ಲಿ, ಅತ್ತೆ ಹತ್ರ ಕೇಳೋದಾಗ್ಲಿ, ಮಾವನ ಹತ್ರ ಕೇಳೋದಾಗ್ಲಿ ಅದರ ಅವಶ್ಯಕತೆ ಇಲ್ಲ. ನಿಮ್ಮ ಸಂಪಾದನೆ ನಿಮಗಿರುತ್ತೆ. ಆಗ ನಿಮ್ಮ ಮುಖದಲ್ಲಿ ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ, ನಿಮ್ಮ ಜೀವನ ವೃದ್ಧಿ ಆಗುತ್ತೆ. ಅದೇ ನಾವು ಸುಮ್ಮನೆ ಕೂತ್ಕೊಂಡು ಭಾಗ್ಯದ ಲಕ್ಷ್ಮಿ ಬಾರಮ್ಮ, ಬಾಗಿಗೆ ಬಿಗ್ ಬಾಸು, ಆಮೇಲೆ ಮತ್ತೊಂದು ಮಗನೊಂದು, ಅವಳೇನೋ ಮಾಡ್ಬಿಟ್ಲಂತೆ, ಇವಳೇನೋ ಹೋಗ್ಬಿಟ್ಲಂತೆ ಅಂತ ನೀವು ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಜೀವನ ಮುಂದೋಗುತ್ತಾ? ಯಾವುದೇ ಕಾರಣಕ್ಕೂ ನಿಮ್ಮ ಜೀವನ ಮುಂದೋಗಲ್ಲ. ಅದರಲ್ಲೂ ಅತಿ ಹೆಚ್ಚಾಗಿ ನಾವು ಇಷ್ಟಪಡಬೇಕಾಗಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಾಡ್ತಾ ಇರುವಂತ ಈ ಒಂದು ಅತ್ಯದ್ಭುತವಾದ ಕಾರ್ಯಕ್ರಮವನ್ನ ನಾವು ತುಂಬಾ ಕಡೆ ನೋಡ್ತಾ ಇದ್ದೀವಿ. ನೋಡಿ, ನಿಮ್ಮನ್ನ ನಾವು ಸುಮ್ಮನೆ ಬಿಟ್ಟಿಲ್ಲ. ಸುಮ್ಮನೆ ಬಿಡ್ಬೋದಿತ್ತು, ಅವಾಗ ನಿಮ್ಗೆ ಏನೋ ಮಾಡ್ಕೊಳ್ರಿ ಅಂತ ಹೇಳಿ. ಸಂಘಟನೆ ಮಾಡಿ ಹಣಕಾಸು ವ್ಯವಹಾರದಲ್ಲೂ ನಿಮಗೆ ಆರ್ಥಿಕವಾಗಿ ಸಹಾಯವನ್ನ ಮಾಡ್ತಾ ಇದೆ. ಅದು ಸಾಲದು ಅಂತ ನಿಮ್ಗೆ ಈ ಕೈಗೆಲಸಗಳನ್ನು ಮಾಡುವಂತ ಅವಕಾಶವನ್ನ ನಿಮಗೆ ಟ್ರೈನಿಂಗ್ ಮುಖಾಂತರ ನಿಮಗೆ ಕೊಡ್ತಾ ಇದೆ. ಈಗ ನೀವು ಕುಚ್ಚದಲ್ಲಿ ಇದು ಮಾಡೋದು ಕಲ್ತೀರಿ, ಅದು ಯಾರಿಗೆ ಪ್ರಯೋಜನ? ಶ್ರೀ ಕ್ಷೇತ್ರಕ್ಕೆ ನಾವು ಥ್ಯಾಂಕ್ಸ್ ಹೇಳ್ಬೋದಲ್ವ? ತುಂಬ ಹೃದಯದ ಒಂದು ಚಪ್ಪಾಳೆ ನೀಡ್ಬೋದಾ? ನಿಮ್ಮನ್ನ ನೀವು ಗಟ್ಟಿಗೊಳಿಸ್ಕೊಳ್ಳಿ, ನಿಮ್ಮಲ್ಲಿ ನೀವು ಸ್ವಾವಲಂಬಿಗಳಾಗಬೇಕು, ಈ ದೇಶನೇ ಉದ್ಧಾರ. ಅದಕ್ಕೆ ಹೇಳ್ತೇನೆ, ಮನೆಯೇ ಪಾಠಶಾಲೆ, ತಾಯಿಯೇ ಮೊದಲ. ಇವತ್ತು ಒಂದು ಮನೆಯಲ್ಲಿ ಒಂದು ಮಹಿಳೆ ಅತ್ಯುನ್ನತವಾದ ಮಟ್ಟದಲ್ಲಿ ಬುದ್ಧಿವಂತೆಯಾಗಿದ್ದರೆ ಆ ಸಂಸಾರ, ಆ ಮನೆ ಅತಿ ಉನ್ನತವಾದ ಮಟ್ಟದಲ್ಲಿ. ಈ ಸರ್ಕಾರಿ ಮತ್ತು ಖಾಸಗಿ ಉದ್ಯೋಗಕ್ಕೆ ಸ್ವಲ್ಪ ಕಂಡೀಷನ್ ಲಿಮಿಟ್ ಎಲ್ಲ ಉಂಟು. ಸರ್ಕಾರಿ ಉದ್ಯೋಗಿಯಾಗಿ ಜಾಸ್ತಿ ಉದ್ಯೋಗ ಚೆನ್ನಾಗಿ ಓದಿದವರೆಲ್ಲ ಸರ್ಕಾರಿ ಉದ್ಯೋಗ, ಸ್ವಲ್ಪ ಅರ್ಧವಾದ ಉದ್ಯೋಗ ಸ್ವಲ್ಪ ಖಾಸಗಿ ಉದ್ಯೋಗ. ಇನ್ನು ಸರ್ಕಾರಿ ಮತ್ತು ಖಾಸಗಿ ಉದ್ಯೋಗ ಮತ್ತೆ ಕೊಳ್ಳಿಗೆ ಸಿಗುವಂತೂ ನಮಗೆ ಮೂರನೇ ಆಪ್ಷನ್ ಅವಕಾಶ ಆಗುತ್ತೆ ಸ್ವಾಉದ್ಯೋಗ. ಹಾಗಾಗಿ ಸರ್ಕಾರಿ ಉದ್ಯೋಗಕ್ಕೆ ಮತ್ತು ಖಾಸಗಿ ಉದ್ಯೋಗಕ್ಕೆ ಏನು ಮಿತಿ ಇದ್ದರೂ ಒಂದು ಅವರಿಗೆ ಶಿಕ್ಷಣ ಬೇಕು, ಎಜುಕೇಷನ್ ಬೇಕು, ಮತ್ತು ವಯಸ್ಸಿನ ಮಿತಿಯಲ್ಲೇ. ವಯಸ್ಸು ಜಾಸ್ತಿ ಆದರೂ ಕೂಡ ಸರ್ಕಾರಿ ಮತ್ತು ಖಾಸಗಿ ಉದ್ಯೋಗ ಸಿಗೋದಿಲ್ಲ. ಎಜುಕೇಷನ್ ಶಿಕ್ಷಣ ಕಮ್ಮಿ ಇದ್ದರೂ ಸಿಗೋದಿಲ್ಲ. ಮತ್ತು ಮೂರನೇ ಆಪ್ಷನ್ ಅವಕಾಶ ಮನುಷ್ಯನಿಗೆ ಯಾವುದಂದರೆ ಸ್ವಉದ್ಯೋಗ. ಅದಕ್ಕೆ ಶಿಕ್ಷಣ ಬೇಕಾಗಿಲ್ಲ, ಉದ್ಯೋಗ ಬೇಕಾಗಿಲ್ಲ, ಸ್ವಲ್ಪ ಆಸಕ್ತಿ ಇದ್ದರೆ ಆಯಿತು, ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದರೆ ಸಾಕು, ಸ್ವಲ್ಪ ಕಷ್ಟಪಟ್ಟರೆ ಸಾಕು, ಸ್ವಉದ್ಯೋಗ ಮಾಡಿಕೊಂಡು ಜೀವನ ಮಾಡಲಿಕ್ಕೆ ಅವಕಾಶ ಉಂಟಾಗಿದೆ. ಹಾಗಾಗಿ ನಮಗೆ ಈ ವಯಸ್ಸಲ್ಲಿ ಸರ್ಕಾರಿ ಉದ್ಯೋಗ ಕೂಡ ಸಿಗುವುದಿಲ್ಲ, ಖಾಸಗಿ ಉದ್ಯೋಗ ಕೂಡ ಖಂಡಿತ ಸಿಗುವುದು ಸ್ವಲ್ಪ ಕಷ್ಟ. ಹಾಗಾಗಿ ಮೂರನೇದಾಗಿ ಏನಾದರೂ ಸ್ವಾವಲಂಬನೆ ಮಾಡಿಕೊಂಡು ಜೀವನ ಮಾಡಲಿಕ್ಕೆ ನಮಗೆ ಖಂಡಿತ ಕೂಡ ಅವಕಾಶ ಉಂಟು. ಹಾಗಾಗಿ ಇವತ್ತು ನಮ್ಮ ಸಂಸ್ಥೆ ವತಿಯಿಂದ ಕೂಡ ಇದಕ್ಕೆ ಬೇರೆ ನಮ್ಮ ಮೈಸೂರಲ್ಲಿ ಕೂಡ ತರಬೇತಿ ಕೇಂದ್ರದ್ದು, ಅಲ್ಲಿ ನಾವು ಸ್ವಾವಲಂಬನೆ ಪೂರ್ವಕವಾಗಿ ವರ್ಷಕ್ಕೆ ಒಂದು 50 ಬ್ಯಾಚಿಯಲ್ಲಿ 50 ಬ್ಯಾಚ್, ಒಂದು ಬ್ಯಾಚಲ್ಲಿ 25-30 ಜನ ಮಾಡಿಕೊಂಡು ಅವರಿಗೆ ಟೈಲರಿಂಗ್ ಮಹಿಳೆಯರಿಗೆ ಕೂಡ ಟೈಲರಿಂಗ್ ಇರ್ಬೋದು, ಬ್ಯೂಟಿಷಿಯನ್ ಇರ್ಬೋದು, ಸಾರಿಗೆ ಶಿಕ್ಷೆ ಅಂತ ಇರ್ಬೋದು, ಎಂಬ್ರಾಯ್ಡಿಂಗ್ ಇರ್ಬೋದು, ಬೇರೆ ಬೇರೆ ರೀತಿಯ ಸ್ವಾವಲಂಬನೆ ಪೂರ್ವಕ ತರಬೇತಿ ಕೊಡುವಂಥ ಕೆಲಸ ತರಬೇತಿ ಕೆಲಸ ಅಂತ ಕೂಡ ಆಗ್ತದೆ. ಬೆಳ್ತಂಗಡಿ ತರಬೇತಿ, ಧಾರವಾಡದಲ್ಲಿ ರಾಜ್ಯದಲ್ಲಿ 4 ತರಬೇತಿ ಕೇಂದ್ರ, ಜೊತೆಗೆ ಸ್ವಾವಲಂಬನೆಗೆ ಸಂಬಂಧಪಟ್ಟ ಹಾಗೆ ರೋಡ್ ಸೈಡ್ ಸಂಸ್ಥೆ ಇರುತ್ತೆ. ಇದು ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಕೂಡ ರೋಡ್ ಸೈಡ್ ಸಂಸ್ಥೆ ಇರುತ್ತೆ. ಇದರ ಮುಖಾಂತರ ಕೂಡ ಸ್ವಾವಲಂಬನೆಗೆ ಪೂರಕವಾಗಿ ವರ್ಷಕ್ಕೆ ಸುಮಾರು 1,000 ಜನಕ್ಕೆ ರೋಡ್ ಸೈಡ್ ಮುಖಾಂತರ ಕೂಡ ಸ್ವಾವಲಂಬನೆಗೆ ಪೂರಕ ತರಬೇತಿ ಕೊಡುವಂಥ ಕೆಲಸ ಧರ್ಮಸ್ಥಳ. ನಮಗೆ ನಾನು ಮನೇಲೆ ಇರ್ತಿ, ಎಲ್ಲೂ ಹೋಗಲ್ಲ, ಹೊರಗಡೆ ಕೆಲ್ಸಕ್ಕೆ ಹೋಗಲ್ಲ, ಮತ್ತೆ ಮನೇಲೇ ಇರೋದು. ನಂಗೆ ಕಲಿಬೇಕು ಅಂತ ಆಸೆ ಇತ್ತು. ಮೇಡಮ್ ಹೇಳ್ತಾನೆ ಇದ್ರು, ಹೆಸರು ಕೊಟ್ಟಿದ್ದು ಮೇಡಮ್, ಹೇಳಿ ಯಾವಾಗ ಇದು ಮಾಡ್ತೀರಾ ಅಂತ ಕೇಳ್ತಾ ಇದ್ವಿ. ಅದಕ್ಕೆ ಅದು ಹೇಳಿದ್ರು, ಅದೇ ಒಂದು ಜಾಗದಲ್ಲಿ ಪ್ರಾಬ್ಲಮ್ ಯಾವುದಿಲ್ಲ. ಮೇಡಮ್ ಎಷ್ಟಲ್ಲಿ ಕೇಳಿದ್ರು ನೀಟಾಗಿ 5 ದಿನದಲ್ಲಿ ಕಲಿಬೋದು. ಆದರೆ ಇಂಟ್ರೆಸ್ಟ್ ಇರ್ಬೇಕಷ್ಟೇ. ಇಂಟ್ರೆಸ್ಟ್ ಇದ್ರೆ ಏನಾದ್ರು ಮಾಡ್ಬೋದು. ಇಂಟ್ರೆಸ್ಟ್ ಇಂದ ಕಲಿಬೇಕು. ಮೇಡಮ್ ಎಷ್ಟಲ್ಲಿ ಕೇಳಿದ್ರು ಹೇಳ್ಕೊಟ್ಟಿದ್ದಾರೆ. ನಮಗಂತೂ ಮೇಡಮ್ ಹೇಳ್ಕೊಟ್ಟು ತುಂಬ ಖುಷಿ ಆಯಿತು. ಮೇಡಮ್ಗೆ ಮತ್ತೆ ವೇದಾವತಿ ಅಮ್ಮ ಅವರ ಆಯೋಜನೆ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳಿ. ಸೇರಿ ಕುಚ್ಚನ್ನ ಕಲ್ತ್ಕೊಂಡಿದ್ದಾರೆ. ತರಬೇತಿಯನ್ನು ತುಂಬ ಚೆನ್ನಾಗಿ ಕೊಡ್ತಾ ಇದ್ರು. ಈ ಅವಕಾಶನ ಮಂಜುನಾಥ ಧರ್ಮಸ್ಥಳದ ಮಂಜುನಾಥ ಕ್ಷೇತ್ರ
ಮಾತಾಜಿ ಅವರು ಕಲ್ಪಿಸ್ಕೊಟ್ಟಿದ್ದಾರೆ. ಹಾಗಾಗಿ ಎಷ್ಟೊಂದು ಹೆಂಗಸರಿಗೆ ಇದು ಅನುಕೂಲ ಆಗಿದೆ. ಇವರು ಇನ್ನೊಬ್ರನ್ನ ಅವಲಂಬನೆ ಮಾಡೋದು ತಪ್ಪಿದೆ, ಇನ್ನೊಬ್ರನ್ನ ಕೈ ಚಾಚಿ ಕೇಳೋದು ಅವ್ರಿಗೆ ಹಿಂಸೆ ಆಗ್ತಿರುತ್ತೆ. ಎಷ್ಟು ಕಷ್ಟ ಆಗುತ್ತೆ ಅಂತ ನನಗೂ ಗೊತ್ತು ಕೂಡ, ನಾನು ತುಂಬ ಅನುಭವಿಸಿದ್ದೆ. ಇದು ಕಲ್ತಿರೋದ್ರಿಂದ ಇನ್ನೂ ಒಬ್ರಿಗೆ ಸಹಾಯನೂ ನಾವು ಮಾಡ್ಬೋದು. ಹಾಗೆ ನಮಗೆ ಬೇಕಾಗತ್ತ ಅಗತ್ಯತೆಗಳಲ್ಲಿ ನಾವು ಕೇಳ್ಬೋದು, ತಗೋಬೋದು ಅಥವಾ ಮಾಡ್ಕೋಬೋದು. ಇದರಿಂದ ತುಂಬ ಉಪಯೋಗ ಆಗುವಂಥ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ನಮಗೆ ಈ ಅವಕಾಶ ಮಾಡಿಕೊಟ್ಟು ಎಲ್ಲರೂ ಕಲಿತು ಅನುಕೂಲ ಆಗುವಂಥ ಇದನ್ನು ಕಲಿಸ್ಕೊಟ್ಟಿದ್ದಾರೆ. ಹಾಗಾಗಿ ಅವ್ರಿಗೂ ಮತ್ತು ಅಮ್ಮನವ್ರಿಗೂ ನಾವು ಇಲ್ಲಿಂದಲೇ ಮನಸ್ಸ ನಮಸ್ಕಾರ ಮಾಡಿ ಇದು ಮಾಡ್ತೀವಿ.